ಸ್ನೇಹಿತರೆ, ಈ ಒಂದು ಊರೇನಿದೆ ಅಲ್ವಾ, ಈ ಊರಿನ ಹೆಸರು ಕೇಳಿದರೆ ಆಶ್ಚರ್ಯ ಆಗ್ತೀರ. ಏನಪ್ಪ ಅನ್ನೋದಾದರೆ ಕರಡಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಊರಿನ ಹೆಸರೇ ಬಂದು ಕರಡಿ ಅಂತ. ನಿಮಗೆ ಇನ್ನೂ ಒಂದು ವಿಷಯನ ಹೇಳಬೇಕು. ಇವಾಗ ನಾನೇನು ಇಲ್ಕಲ್ ಅಂತ ಬಂದೆ ಗೊತ್ತಾ, ಅಲ್ಲಿ ಕ್ರಾಸ್ ಆದಮೇಲೆ ಒಂದು 2 ಊರು ಬರುತ್ತೆ. ಆ ಊರ ಹೆಸರು ಟೋಟಲ್ ಬಂದು ಆ 2 ಊರು ಮತ್ತು ಇವಾಗ ಕ್ರಾಸ್ ಮಾಡ್ತಿರ್ತಕ್ಕಂಥ ಕರಡಿ ಸೇರಿ 3 ಊರಾಗುತ್ತೆ. 3 ಊರಿಗೆ ಹೆಸರು ಏನಂದರೆ ತುಂಬ ಒಂದು ಕ್ರೇಜಿಯಾಗಿರ್ತಕ್ಕಂಥ ಹೆಸರಿದೆ ಅಂದ್ಕೊಳ್ಳಿ. ಫಸ್ಟ್ ಬರ್ತಕ್ಕಂಥ ಊರು ಬಂದು ಇಲ್ಕಲ್ ಆಗಿರುತ್ತೆ. ಅದಾದ ನಂತರ ನಮಗೆ ನೆಕ್ಸ್ಟ್ ಸಿಗ್ತಕ್ಕಂಥ ಊರು ಬಂದು ತುಂಬ ಅಂತ ಇದೆ. ಅದಾದ ನಂತರ 3rd ಊರೇ ಬಂದು ಕರಡಿ ಅಂತ. ಸೊ ಅಲ್ಲಿ ಆಟೋ ಡ್ರೈವರ್ಗಳು ಮತ್ತು ಕ್ಯಾಬ್ ಅವರೆಲ್ಲ ಕೂಗಬೇಕು ಅಂದರೆ ಯಾವ ಥರ ಕೂಗ್ತಾರೆ ಅಂದರೆ ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ ಅಂತೆಲ್ಲ ಅಂತಿರ್ತಾರೆ. ಫಸ್ಟ್ ಟೈಮ್ ಯಾರಾದರೂ ಆ ಥರ ಕೇಳಿಸ್ಕೊಂಬಿಟ್ರೆ ಏನಪ್ಪ ಇದು, ಏನು ಗುರು ಹೇಳ್ತಿದ್ದಾರೆ ಇವರು ಅಂತ ಎಲ್ಲ ಅಂದ್ಕೊಂಡ್ಬಿಡ್ತಾರೆ. ಬಟ್ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಅದು ಬಂದು ಊರ ಹೆಸರು. ಇಲ್ಕಲ್ ಅಂತ ಒಂದು ಊರು, ತುಂಬ ಅಂತ ಒಂದು ಊರು, ಅದಾದ ನಂತರ ಕರಡಿ ಅನ್ನೋದು ಇನ್ನೊಂದು ಊರು. 3 ಸೇರಿಬಿಟ್ಟು ಇಲ್ಕಲ್ ತುಂಬ ಕರಡಿ ಅಂತ ಅವ್ರು ಕರೆಯೋದು. ನೋಡಿ ಹೆಂಗಿದೆ, ಏನೇನೆಲ್ಲ ತಿಳ್ಕೊಬೋದು ಈ ಥರ ವಿಲೇಜ್ ಸೈಡಲ್ಲೆಲ್ಲ ಬಂದರೆ ಅಲ್ವಾ. ಫುಲ್ಲು ನನ್ನ ಗಾಡಿಗೆ ಇವತ್ತು ಆಫ್ ರೋಡಿಂಗ್ ಮಾಡಿಸ್ತಾ ಇದ್ದೀನಿ ಅಂದ್ಕೊಳ್ಳಿ. ಇಷ್ಟೊತ್ತವರೆಗೂ ರೋಡ್ ಚೆನ್ನಾಗಿತ್ತು, ಇವಾಗ ವರ್ಸ್ಟ್ ಆಗಿರ್ತಕ್ಕಂಥ ರೋಡ್ ಬಂದಿದೆ. ಫುಲ್ ಆಫ್ ರೋಡ್ ಮಾಡಿಸ್ತಾ ಇದ್ದೀನಿ. ಸೊ ಬನ್ನಿ, ಹಾಗೆ ಮುಂದೆ ಇನ್ನೂ ಏನಾದರೂ ಇಂಟ್ರೆಸ್ಟಿಂಗ್ ವಿಚಾರಗಳು ಸಿಕ್ಕರೆ ನಿಮಗೆ ಮತ್ತೆ ಸಿಗ್ತಿರತ್ತೆ. ಸ್ನೇಹಿತರೆ, ನಾನು 550 ಕಿಲೋಮೀಟ್ರ್ ಬಂದಿರೋದು ಒಂದೇ. ಇವಾಗ ಇಲ್ಕಲ್ ಅಂತ ಏನು ಹೇಳಿದೆ ಗೊತ್ತಾ, ಅಲ್ಲಿಂದ ಹೊರಟಿರ್ತಕ್ಕಂಥ ಈ ರೋಡು ಕೂಡ ಒಂದೇ. ಏನಕ್ಕಂದರೆ ಎಷ್ಟು ವರ್ಸ್ಟ್ ಆಗಿದೆ ಅಂದರೆ ರೋಡ್ ಅನ್ನೋದೇ ಇಲ್ಲ ಅಂದ್ಕೊಳ್ಳಿ. ಫುಲ್ಲು ವರ್ಸ್ಟ್. ಗಾಡಿ ನಾನು 10-20 ಸ್ಪೀಡಲ್ಲಿ ಓಡಿಸ್ತಾ ಇದ್ದೀನಿ. ಯೋಚನೆ ಮಾಡಿ ಯಾವ ಥರ ಇರ್ಬೋದು ಕಪ್ಪೆದಲ್ಲಿದೆ ರೋಡ್ ಅಂದರೆ. ನಿಜವಾಗ್ಲೂ ಬೇಜಾರಾಯಿತು. ಸಖತ್ ಟಯರ್ಡ್ನೆಸ್ ಫೀಲ್ ಆಗ್ತಿದೆ. ಏನಕ್ಕಂದರೆ ಈ ಥರ ವರ್ಸ್ಟ್ ರೋಡ್ ಇರೋದಕ್ಕೆ, ಈ ಥರ ವರ್ಸ್ಟ್ ರೋಡ್ ಇದ್ದರೂ ಕೂಡ ಇಲ್ಲಿನ ಒಂದು ಜನಗಳು ಯಾಕೆ ಬಾಯಿ ತೆಗೆದು ಮಾತಾಡ್ತಾ ಇಲ್ಲ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ಳಿ. ಒಂದು ವಿಷಯ ನಾನು ಹೇಳೋದಕ್ಕೋಸ್ಕರ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಏನಪ್ಪ ಅದು ಅನ್ನೋದಾದರೆ, ಇವಾಗ ಓಟ್ ಹಾಕ್ಸ್ಕೊಂಡಿರ್ತಕ್ಕಂಥ ರಾಜಕಾರಣಿಗಳು ಈ ಥರದ ಸಿಚುವೇಶನ್ ಇದ್ದರೂ ಕೂಡ ಅವ್ರು ತಿರುಗು ನೋಡ್ತಿಲ್ಲ, ಇದ್ರ ಬಗ್ಗೆ ಮಾತಾಡ್ತಿಲ್ಲ, ಸುಮ್ಮನೆ ಇದ್ದಾರೆ. ಓಟ್ ಹಾಕಿರ್ತಕ್ಕಂಥ ಪ್ರಜೆಗಳು ಕೂಡ ಸುಮ್ಮನಿದ್ದಾರೆ, ಅವರು ಯಾರಿಗೂ ಕೇಳ್ತಾ ಇಲ್ಲ ಅನಿಸುತ್ತೆ. ಏನಕ್ಕೆ ಅನ್ನೋದಾದರೆ ಒಂದೇ ಒಂದು ವಿಷಯ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು. ಏನು ಹೇಳಿ, ಓಟ್ ಹಾಕಿರ್ತಕ್ಕಂಥ ಪ್ರಜೆಗಳು ಕೇಳ್ತಾ ಇಲ್ಲ. ಏನಕ್ಕಂದರೆ ಅವರು ನೋಟಿನ ವಿಚಾರದಲ್ಲಿ ಇನ್ವಾಲ್ವ್ ಆಗಿ ಲಾಕ್ ಆಗಿರ್ತಾರೆ. ಎಲೆಕ್ಷನ್ ಟೈಮಲ್ಲಿ ನೋಟ್ನ ಇಸ್ಕೊಂಡಿರ್ತಾರೆ ಯಾರು ಎಲೆಕ್ಷನ್ ನಿಂತಿರ್ತಕ್ಕಂಥ ರಾಜಕಾರಣಿಗಳ ಹತ್ರ. ಸೊ ಹಾಗಾಗಿ ಅವರಿಗೆ ಕೇಳೋದಕ್ಕೆ ಬಾಯಿ ಇರಲ್ಲ. ಇವಾಗ ಇದೇ ಒಂದು ಕಾರಣದಿಂದ ರಾಜಕಾರಣಿಗಳು ಉತ್ತುಂಗಕ್ಕೇರಿ ಕೂತ್ಕೊಂಡ್ಬಿಟ್ಟಿರ್ತಾರೆ. ಈ ಥರ ಸಮಸ್ಯೆಗಳನ್ನು ಆಲಿಸೋದಾಗಲಿ ನೋಡೋದಕ್ಕೂ ಬರಲ್ಲ. ನೋಡೋದೆಲ್ಲ ದೂರದ ಮಾತು ಬಿಟ್ಬಿಡಿ, ಕೇಳೋದಕ್ಕೂ ಬರಲ್ಲ. ಸ್ನೇಹಿತರೆ, ನಿಜಕ್ಕೂ ವರ್ಸ್ಟ್ ಆದಂಥ ಸಿಚುವೇಶನ್ ಇದೆ ಇಲ್ಲಿ. ನನಗೆ ಬೇಜಾರಾಯಿತು. ಇಲ್ಲಿರೋರೆಲ್ಲ ಯಾವ ಥರ ಇರ್ತಿದ್ದಾರೋ ಅದು ದೇವರಿಗೆ ಗೊತ್ತು. ಒಂದೇ ಒಂದು ಮೆಸೇಜ್ನ ಎಲ್ರಿಗೂ ಕೊಡಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಿರ್ತಕ್ಕಂಥ ಉದ್ದೇಶ ಅಂದ್ಕೊಳ್ಳಿ. ಏನಪ್ಪ ಅನ್ನೋದಾದರೆ, ಎಲೆಕ್ಷನ್ ಅಂತ ಬಂದಾಗ ಅದು ಯಾವುದೇ ಆಗಿರಲಿ, ಸಂಸದರ ಎಲೆಕ್ಷನ್ ಆಗಿರಲಿ, ಶಾಸಕರ ಎಲೆಕ್ಷನ್ ಆಗಿರಲಿ, ಆ ಟೈಮಲ್ಲಿ ಚುನಾವಣೆ ಟೈಮಲ್ಲಿ ದಯವಿಟ್ಟು ದುಡ್ಡನ್ನು ತಗೊಂಡು ಅವರ ಕೈಯಲ್ಲಿ ನಿಮ್ಮ ಹಕ್ಕನ್ನು ಕೊಡಬೇಡಿ. ಆವಾಗ ನಿಮ್ಗೆ ಕೇಳೋದಕ್ಕೆ ಯಾವುದೇ ರೈಟ್ಸ್, ಅವರು ಕೊಡ್ತಕ್ಕಂಥ ಪುಡಿಗಾಸಿಗೋಸ್ಕರ ಅವ್ರಿಗೆ 5 ವರ್ಷ ಅಧಿಕಾರನ ಕೊಡ್ತೀರಾ. ಸ್ನೇಹಿತರೆ, ತುಂಬ ಫೀಲ್ ಆಗುತ್ತೆ, ತುಂಬ ಕೆಟ್ಟದಾಗಿ ಅನಿಸುತ್ತೆ. ಈ ಥರ ಸಿಚುವೇಶನ್ ಇರೋದೇನಕ್ಕೆ ಹೇಳಿ, 5 ವರ್ಷ ಅವ್ರ ಕೈಯಲ್ಲಿ ನಾವು ಕಾಸು ತೊಗೊಂಡು ಅಧಿಕಾರ ಕೊಡ್ತೀವಲ್ವ, ಆ ಒಂದು ರೀಸನ್ಗೆ. ನೀವು ಓಟ್ ಹಾಕಲ್ಲ ಅಂತ ಸ್ಟ್ರಾಂಗಾಗಿರಿ, ನೋಡೋಣ. ಒಬ್ಬ ರಾಜಕಾರಣಿ ಕೂಡ ಡೆವಲಪ್ಮೆಂಟ್ ಮಾಡದೆ ಸುಮ್ಮನಿರ್ತಾರೆ ಹೇಳಿ, ಅವಾಗ ನೋಡೋಣ. ಎಲ್ಲರೂ ಮಾಡೇ ಮಾಡ್ತಾರೆ. ಪ್ರಗತಿಯ ಪಥದತ್ತ ಸಾಗ್ತಾ ಇರುತ್ತೆ. ಅಭಿವೃದ್ಧಿಯ ಹಾದಿಯಲ್ಲಿ ನಿಮ್ಮ ಒಂದು ಊರುಗಳು ಸಾಗ್ತಾ ಇರುತ್ತೆ, ನಿಮ್ಮ ಒಂದು ಗ್ರಾಮ ಸಾಗ್ತಾ ಇರುತ್ತೆ. ಸೊ ಹಾಗಾಗಿ ದುಡ್ಡಿನ ಆಸೆಗೋಸ್ಕರ ಯಾವತ್ತೂ ಯಾವುದೇ ರಾಜಕಾರಣಿಯಿಂದ ಬಿದ್ದು ಓಟ್ ಹಾಕಕ್ಕೆ ಹೋಗಬೇಡಿ. ನಿಮ್ಮ ಊರುಗಳ ಡೆವಲಪ್ಮೆಂಟ್ಗೋಸ್ಕರ, ನಿಮ್ಮ ಹಳ್ಳಿಯ ಉದ್ಧಾರಕ್ಕೋಸ್ಕರ ಅಂತ ಯೋಚನೆ ಮಾಡಿ ನಿಮ್ಮ ಮತ ಚಲಾಯಿಸಿ. ಸೊ ಇದನ್ನೇ ಹೇಳಬೇಕಾಗಿರೋದು. ಬಿಕಾಸ್
ಇಲ್ಲಿರ್ತಕ್ಕಂಥ ಒಂದು ಸಿಚುವೇಶನ್ ನೋಡಿ ನಿಜವಾಗ್ಲೂ ವರ್ಸ್ಟ್ ಫೀಲ್ ಆಯಿತು ನನಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಥರದ ಒಂದು ತಪ್ಪನ್ನು ಮಾಡಬೇಡಿ. ಸರಿಯಾದ ವ್ಯಕ್ತಿನ ಚುನಾವಣೆಯಲ್ಲಿ ಗೆಲ್ಲಿಸಿ, ಸರಿಯಾದ ಹಾದಿಯಲ್ಲಿ ಸರಿಯಾದ ದಾರಿಯಲ್ಲಿ ನಿಮ್ಮ ಒಂದು ಊರು ಮತ್ತು ಗ್ರಾಮನ ಯಾವ ಥರ ಉದ್ಧಾರ ಮಾಡಬೇಕು, ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ. ಸೊ ಇಷ್ಟೇ ಸ್ನೇಹಿತರೆ. ಸೊ ಬನ್ನಿ, ಇನ್ನೂ ಇಲ್ಲಿಂದ 15ರಿಂದ 20 ಕಿಲೋಮೀಟ್ರ್ ಉಳ್ಕೊಂಡಿದೆ. ಸ್ವಲ್ಪ ಟಯರ್ಡ್ ಆಯಿತು, ಹಾಗೆ ಈ ಒಂದು ಮೆಸೇಜ್ನ ನಿಮ್ಮೆಲ್ರಿಗೂ ಕೊಟ್ಬಿಡೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹಾಗೆ ಕಂಟಿನ್ಯೂ ಮಾಡುವ. ಒಂದು ಸರ್ತಿ ರೋಡ್ ತೋರಿಸ್ತೆ ಅಂತೆ ನೋಡಿ. ಇವಾಗ ಏನೋ ಒಂದು ಲೆವೆಲ್ಗಿದೆ ನೋಡ್ಬೋದು, ರೋಡ್ ಫುಲ್ ಹಿಂಗೆ ಇರೋದು ಅಂದ್ಕೊಳ್ಳಿ. ಇದು ಇನ್ನೂ ಒಂದು ಲೆವೆಲ್ಗೆ ಓಕೆ ಸ್ನೇಹಿತರೆ. ಹಿಂದೆ ಅಂತೂ ಹೆಂಗಿತ್ತು ಅಂದರೆ ಗಾಡಿ ಇಳಿಸೋಕ್ಕೂ ಭಯ ಆಗಿತ್ತು ಅಂದ್ಕೊಳ್ಳಿ. ನನ್ನ ಗಾಡಿ ಬೇರೆ ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ ಅಂದ್ಕೊಳ್ಳಿ, ವರ್ಸ್ಟ್ ಆಗಿತ್ತು. ಸೊ ಆದಷ್ಟು ನಿಮ್ಮ ಮತ ಚಲಾಯಿಸುವಾಗ ತುಂಬ ಒಂದು ಮೆಚ್ಯೂರಿಟಿ ಮೈಂಡಿಂದ ಮತ ಚಲಾಯಿಸಿ. ಬಿಕಾಸ್ ನಿಮ್ಮ ಒಂದು ಮತ ಏನಿದೆ ಅತ್ಯಮೂಲ್ಯವಾದಂಥದ್ದು. ಅದನ್ನು ಸರಿಯಾದ ಒಂದು ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಮುಂದೆ ಹೋಗುವ, ಹಾಗೆ ಹೋಗ್ತಾ ಸಿಗ್ತೀನಂತೆ. ಕೊನೆಗೂ ನಾನು ಬಂದು ತಲುಪ್ತಕ್ಕಂಥ ಜಾಗ ಬಂದಿದೆ. ಇನ್ನೇನು 4 ಕಿಲೋಮೀಟರ್ಗಳು ಮಾತ್ರ ಇರೋದು. ನಾನು ಎಲ್ಲಿ ಬಂದಿದ್ದೀನಪ್ಪ ಅನ್ನೋದಾದರೆ, ಈ ಒಂದು ಊರಿನ ಹೆಸರು ಬಂದು ನಾರಾಯಣಪುರ ಅಂತ. ನೋಡ್ಬೋದು ನೀವು, ಅದ್ದೂರಿಯಾದಂಥ ಸನ್ಸೆಟ್ ಆಗ್ತಾಯಿದೆ. ಅದರ ಹಿಂದುಗಡೆ ಕಾಣಿಸ್ತಕ್ಕಂಥದ್ದು ಏನಿದೆ ಅಲ್ವಾ, ಅದು ಒಂದು ಡ್ಯಾಮ್ ಆಗಿರುತ್ತೆ. ಸೊ ಈ ಒಂದು ಡ್ಯಾಮಿನ ಹೆಸರು ಬಂದು ಬಸವಸಾಗರ ಡ್ಯಾಮ್ ಅಂತ, ಅಂದರೆ ಬಸವಸಾಗರ ಜಲಾಶಯ ಅಂತ. ಇದು ಬಂದು ಅದರ ಮುಂದಿನ ಭಾಗ ಆಗಿರುತ್ತೆ. ಇಲ್ಲೇನು ಕಾಣಿಸ್ತಾ ಗೊತ್ತಾ, ಇದು ಬಂದು ಗೇಟ್ಗಳಾಗಿರುತ್ತೆ. ಸೊ ನಾನು ನೆಕ್ಸ್ಟು ಬಂದು ಇಲ್ಲಿನ ಒಂದು ವಿಡಿಯೋ ಮಾಡಿಬಿಟ್ಟು ಫುಲ್ ಕಂಪ್ಲೀಟ್ ಒಂದು ವಿಡಿಯೋನ ಹಾಕ್ತೀನಂತೆ. ಅದ್ಭುತವಾಗಿರುತ್ತೆ ನೋಡಿ ಸನ್ಸೆಟ್ ಯಾವ ಥರ ಆಗ್ತಾಯಿದೆ ಇಲ್ಲಿ ಅಂತ. ಇಲ್ಲಿಂದ ನನಗೆ ಜಸ್ಟ್ 4 ಕಿಲೋಮೀಟರ್ ಇದೆ. ಅದ್ಭುತವಾದ ಈ ಒಂದು ಜಾಗದ ವಿಡಿಯೋ ಮಾಡ್ಬಿಟ್ಟು ಹಾಕ್ತೀನಂತೆ, ನೋಡ್ಬಿಟ್ಟು ಎಂಜಾಯ್ ಮಾಡಿ. ಸೊ ಇನ್ನೇನು ನನ್ನ ಮನೆಗೆ ತಲುಪುವ ಟೈಮ್ ಬಂದಾಗಿದೆ ಅಂದ್ಕೊಳ್ಳಿ. ಸೊ ಇವತ್ತಿನ ಈ ಒಂದು ಜರ್ನಿನ ಇಲ್ಲಿಗೆ ಮುಗಿಸುವಂಥ ಸಮಯ ಬಂದಾಗಿದೆ. ಈ ಒಂದು ಅದ್ಭುತವಾದ ಜರ್ನಿ ನಿಮಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಮತ್ತೆ ಸಿಗುವ ಮುಂದಿನ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಇರಿ. ಜೈ ಹಿಂದ್, ವಂದೇ ಮಾತರಂ.